ಪೋಸ್ಟರ್ ಮತ್ತು ಟ್ರೈಲರ್ನಿಂದನೇ ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡಿದ ಸಿನಿಮಾ ಫ್ಯಾಂಟಸಿ ಸೂಪರ್ ಮೂವಿ ಅಂದರೆ ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ಈ ಮೂವಿ ನಮ್ಮ ಪಾಂಡವಪುರದಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇತ್ತು. ಹೋಗಿ ನೋಡಿದೆ. ಏನೇನು ಇಷ್ಟ ಆಯಿತು, ಏನೇನು ಕಷ್ಟ ಆಯಿತು ಅಂತ ಮುಂದೆ ನೋಡೋಣ. ಮಿರಾಯ್, ತೇಜು ಸರ್ಜಾ ಮತ್ತು ಮಂಜು ಮನೋಜ್ ಆ್ಯಕ್ಟ್ ಮಾಡಿ ಕಾರ್ತಿಕ್ ಗಟ್ಟಿಮನಿ ಡೈರೆಕ್ಟ್ ಮಾಡಿರೋ ಸಿನಿಮಾ. ಕತೆ ಶುರುವಾಗದೆ ಅಶೋಕನ ಕಳಿಂಗ ಯುದ್ಧದಿಂದ. ಅಲ್ಲಿನ ಸಾವು ನೋವುಗಳನ್ನು ಕಂಡ ಸಾಮ್ರಾಟ ತನ್ನಲ್ಲಿದ್ದ 9 ಶಕ್ತಿಗಳನ್ನು ಗ್ರಂಥಗಳನ್ನಾಗಿ ಮಾಡಿ ಅದನ್ನು ರಕ್ಷಿಸೋಕೆ 9 ಜನರನ್ನು ನೇಮಿಸ್ತಾನೆ. ಮುಂದೆ ಈ ಗ್ರಂಥಗಳನ್ನ ಯಾವ ರೀತಿ ವಿಲನ್ನಿಂದ ಕಾಪಾಡ್ಕೊಳ್ತಾನೆ, ವಿಲನ್ ಮತ್ತು ಹೀರೋನ ಪವರ್ ಏನು ಅಂತ ನೀವು ಕಂಪ್ಲೀಟಾಗಿ ಸಿನಿಮಾನೇ ನೋಡಬೇಕು. ಹೀರೋನ ಚೈಲ್ಡ್ಹುಡ್ ಲೈಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದೆ. ಹೀರೋನ ತಾಯಿ ವಾರಣಾಸಿಯಲ್ಲಿ ಶಿವಲಿಂಗದ ಮುಂದೆ ಮಗುನ ಬಿಟ್ಟು ಹೋಗ್ತಾಳೆ. ಅಲ್ಲಿ ಒಬ್ಬ ಸಾಧು ಆ ಮಗುನ ಸಾಕ್ತಾನೆ. ಅವನು ಆಕಾಶ ನೋಡಿದಾಗೆಲ್ಲ ನಕ್ಷತ್ರ ಬೀಳ್ತಾ ಇರುತ್ತೆ. ಆ ನಕ್ಷತ್ರ ಯಾವ ಕಡೆ ಬೀಳುತ್ತೋ ಅವನು ಹೋಗೋಕ್ಕೆ ರೆಡಿಯಾಗ್ತಾನೆ. ಅಂದರೆ ಚೈಲ್ಡ್ಹುಡ್ ಲೈಫ್ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಜೊತೆಗೆ ಹೈದರಾಬಾದ್ನಲ್ಲಿ ಕೊನೆಗೊಳ್ಳುತ್ತೆ. ಇಂಟರ್ವಲ್ ಆದಮೇಲೆ ಆ ಕೊನೆ ಬುಕ್ನ ಸರ್ಚ್ ಮಾಡೋಕ್ಕೆ ಪುನಃ ಹೈದರಾಬಾದಿಂದ ವಾರಣಾಸಿಗೆ ಪುನಃ ಹೋಗ್ತಾನೆ. ಫಸ್ಟ್ ಪಾಸಿಟಿವ್ ಅಂದರೆ ಫಿಲಮ್ನ ಪ್ರೆಸೆಂಟೇಷನ್, VFX ಜೋರಾಗಿದೆ, ಒಳ್ಳೆ ಸೆಟ್ಗಳನ್ನು ಹಾಕಿದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಮೇಕಿಂಗ್ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಮೂವಿನ ಒಳ್ಳೆ ರೀತಿ ಬಿಲ್ಡ್ ಮಾಡಿದ್ದಾರೆ. ಡೈರೆಕ್ಟರ್ ಕಾರ್ತಿಕ್ ಗಟ್ಟಿಮನಿ ಅವರೇ DOP ನೋಡ್ಕೊಂಡಿದ್ದು ಒಳ್ಳೆ VFX ಸೆಟ್ ಮಾಡಿದ್ದಾರೆ. ಓವರಾಲ್ ಆಗಿ ಸಿನಿಮಾನ ಅವರ ಹೆಗ್ಲ ಮೇಲೆ ಹಾಕ್ಕೊಂಡು ಸಿನಿಮಾ ನಡೆಸಿದ್ದಾರೆ. ಆ್ಯಕ್ಟಿಂಗ್ ನೋಡಿದ್ರೆ ತೇಜು ಸರ್ಜಾ, ರಿತಿಕಾ, ಮಂಜು ಮನೋಜ್, ಶ್ರೇಯಾ ಶರಣ್, ಜಗಪತಿ ಬಾಬು, ಜಯರಾಮ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮಂಜು ಮನೋಜ್ಗೆ ಇದು ಕಮ್ಬ್ಯಾಕ್ ಮೂವಿ ಅನ್ಬೋದು. ಈ ಹಿಂದೆ ಅವರು ಆ್ಯಕ್ಟ್ ಮಾಡಿರೋ ಮೂವಿ ನೋಡಿದ್ರೆ ಇಲ್ಲಿ ಡಿಫ್ರೆಂಟ್ ಆ್ಯಕ್ಟಿಂಗ್, ಡಿಫ್ರೆಂಟ್ ಮ್ಯಾನಿಸಮ್ನ ಇಲ್ಲಿ ಕಾಣಿಸುತ್ತೆ. ಮ್ಯೂಸಿಕ್, ಎಡಿಟಿಂಗ್, VFX ಸೆಟ್ಸ್ ಎಲ್ಲ ಮೂವಿಗೆ ಸೂಟ್ ಆಗುತ್ತೆ. ಕೆಲವು ಕಡೆ ಮ್ಯೂಸಿಕ್ ಮೇಯ್ನಾಗಿ ಡಿವೋಷನ್ ಸೈಡ್ಸಲ್ಲಿ ಮ್ಯೂಸಿಕ್ ಸೂಪರಾಗಿ ವರ್ಕ್ ಆಗಿದೆ. ಇಂಟರ್ವಲ್ ಆದಮೇಲೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ವಿಲನ್ಗೆ ಒಂದು ಕತೆ ಇದೆ. ವಿಲನ್ ಯಾಕಾದ, ವಿಲನ್ ಆಗಲಿಕ್ಕೆ ಕಾರಣ ಏನು ಅಂತ ಇಲ್ಲಿ ಹೇಳಿರೋದು ಡೈರೆಕ್ಟರ್ಗೆ ಎಕ್ಸ್ಟ್ರಾ ಮಾರ್ಕ್ ಕೊಡ್ಬೋದು. ನೆಗೆಟಿವ್ ಕಡೆ ಬಂದರೆ ಮೂವಿ ಲೆಂತ್ ಫಸ್ಟ್ ಹಾಫ್ ಬೇಗ ಕ್ಲೋಸ್ ಆಗುತ್ತೆ, ಆದರೆ ಸೆಕೆಂಡ್ ಹಾಫ್ ಸ್ವಲ್ಪ ಜಾಸ್ತಿ ಇದೆ. ನೋಡುಗರಿಗೆ ಮೂವಿ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಸಿನಿಮಾದ ಕ್ವಾಲಿಟಿ ಸೂಪರ್, ಆದರೆ ಕನ್ನಡಕ್ಕೆ ಡಬ್ಬಿಂಗ್ ಮಾಡಬೇಕಾದ್ರೆ ಕೆಲವರಿಗೆ ಡಬ್ಬಿಂಗ್ ಚೆನ್ನಾಗಿಲ್ಲ. ಅದರಲ್ಲೂ ಮಂಜು ಮನೋಜ್ಗೆ ಡಬ್ಬಿಂಗ್ ಅಂತೂ ಚೆನ್ನಾಗೇ ಇಲ್ಲ. ಕೆಲವು ಸೀನ್ಗಳಲ್ಲಿ ಅವ್ರಿಗೆ ಏನು ಮಾತಾಡಿದ್ರು ಅಂತ ಗೊತ್ತಾಗೋದೇ ಇಲ್ಲ. ಮೂವಿನಲ್ಲಿ ಕಾಮಿಡಿ ಚೆನ್ನಾಗಿಲ್ಲ. ತೆಲುಗಿನಿಂದ ಕನ್ನಡಕ್ಕೆ ತರುವಾಗ ಕಾಮಿಡಿ ಫೀಲೇ ಬಂದಿಲ್ಲ. ಒರಿಜಿನಲ್ ವರ್ಷನಲ್ಲಿ ಕಾಮಿಡಿ ವರ್ಕ್ ಆಗಿರ್ಬೋದು, ಆದರೆ ಕನ್ನಡದಲ್ಲಿ ಮಾತ್ರ ಒಂಚೂರು ವರ್ಕ್ ಆಗಿಲ್ಲ. ಇದು ಒಂಥರ ಡ್ರಾಬ್ಯಾಕ್ ಅನ್ಬೋದು. ಕ್ರಿಯೇಟಿವ್ ಆಗಿ ಹೇಳೋದಾದರೆ ಒನ್ ಟೈಮ್ ವಾಚ್ ಮೂವಿ, ದುಡ್ಡಿಗೇನು ಮೋಸ ಇಲ್ಲ. ನೀವು ಯಾರಾದರೂ ಮೂವಿ ನೋಡಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.